ರೂಪಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ ಅಂತಿಮ ಕಲಶಿದೆ. ರಾಗಾದೀನಾಂ ಧಾರಯತ್ ಕಾರಣಾನಾಂ ಕಾರ್ಯಂ ಬಂಧಂ ವಿವಿಧಮಧುನಾ ಸತ್ಯ ಏವ ಪ್ರಣುದ್ಯ ಜ್ಞಾನಜ್ಯೋತಿ ಕ್ಷಪಿತವಿರಂ ಸಾಧು ಸನ್ನದ್ಧಮೇತತ್ ತದ್ವದ್ಯದ್ವಸ್ವಸರಮಪರ ಕೋಪಿ ನಾಶ್ಯಾಮೃತೋತಿ. ಏತತ್ ಜ್ಞಾನಜ್ಯೋತಿ ತದ್ವತ್ ಸನ್ನದ್ಧಂ. ಸ್ವಾನುಭವಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಎಂದರೆ, ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರವು ಅದನ್ನು ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ತಡೆಯುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಇಂಥ ಆವರಣವು ಶುದ್ಧ ಪರಿಣಮನದಿಂದ ನಾಶವಾಗುತ್ತದೆ, ವಸ್ತು ಸ್ವರೂಪವು ಪ್ರಕಟವಾಗುತ್ತದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಜೀವದ ಸ್ವಭಾವ ಇಂದ ನಮ್ಮದ ತಮ್ಮದ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ದಶೆಗೆ ಪ್ರಾಪ್ತಾಗಿ ಪ್ರತ್ಯಕ್ಷ ಸರ್ವಜ್ಞ ಪ್ರಭುವಿನ ವಾಣಿಯ ಸನ್ನಿಧಿಗೆ ಬಂದಿರುವಂಥ ಸಮಯದೊಳಗ ಸರ್ವಜ್ಞ ಪ್ರಭುವಿನ ಸಂದೇಶವಾಹಕರಾಗಿ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ, ಜೀವದ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಈ ಸಮಯದೊಳಗೆ ಜೀವದ ಸ್ವಭಾವ ಅಂತಂದ್ರೆ ಯಾವುದೋ ಜೀವದ ಸ್ವಭಾವ ಅಲ್ಲ, ಸಮಸ್ತ ಜೀವರುಗಳ ಸ್ವಭಾವ ಕೂಡ ಅಲ್ಲ. ಹಾಗಾದರೆ ನಾನು ಜೀವಿದ್ದೇನೆ, ನನ್ನ ಸ್ವಭಾವ ಅಂಥೇಳಿ ಆ ಸರ್ವಜ್ಞರ ಶಾಸನದ ಸನ್ನಿಧಿಗೆ ಬಂದಿರುವಂಥ ಜೀವನಿಗೆ ಜೀವದ ಸ್ವಭಾವ ಹೀಗಿದೆ ಅಂದ ಕೂಡಲೇ ಅವನಿಗೆ ತಿಳಿದು ಬಿಡ್ತಿದೆ, ನನ್ನ ಸ್ವಭಾವ ಹೀಗಿದೆ. ಯಾವ ಜೀವದ ಸ್ವಭಾವ, ಎಂಥ ಜೀವದ ಸ್ವಭಾವ ಅನ್ನುವಷ್ಟು ಕೆಳದರ್ಜೆಯ ಜ್ಞಾನ ಅವನದಿಲ್ಲ. ಮೂಲತಃ ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕ ನಾನು ಜೀವಿದ್ದೇನೆ ಅನ್ನುವ ಶಬ್ದ ಕರ್ಣಪಟಲದ ಮೇಲೆ ಬಿದ್ದರೆ ಸಾಕು, ಅವನಿಗೆ ತಿಳಿದ ಸ್ವೀಕಾರ ಆಗೇ ಬಿಡ್ತಿದೆ. ಅಂಥದ್ದ ಯೋಗ್ಯತೆ ಸ್ವಯಂ ಜೀವದಲ್ಲಿ. ಇಲ್ಲಿ ಕೇವಲ ಜ್ಞಾನ, ಕೇವಲ ದರ್ಶನ ಸ್ವರೂಪ ಇದೆ ಅಂಥೇಳಿ ಹೇಳಿದೆ. ಮತ್ತೆರಡು ಬಿಟ್ರಲ್ಲ, ಅನಂತ ಚತುಷ್ಟಯ ಯಾವುದು ಪ್ರಕಟ ಆಗ್ತಿದೆಯಲ್ಲ, ಅರಹಂತರ ಸ್ವರೂಪ ಅಂಥೇಳಿ ಹೇಳಬೇಕಾದ್ರೆ ಅಥವಾ ತ್ರಿಕಾಲಿ ಸ್ವಭಾವ ಅಂಥೇಳಿ ಹೇಳಬೇಕಾದ್ರೂ ನಿನ್ನೆ ಸಾಕಷ್ಟು ಚರ್ಚೆ ಆಗಿದೆ. ಸುಖ ಮತ್ತು ವೀರ್ಯ ಬಿಟ್ಟರು ಕೇವಲ ದರ್ಶನ, ಕೇವಲ ಜ್ಞಾನ, ಅಥವಾ ಕೇವಲ ಜ್ಞಾನ, ಕೇವಲ ದರ್ಶನ ಇಷ್ಟು ಹೇಳಿದ ನಂತರ ಯಾವ ಸಂಜ್ಞಿ ಪಂಚೇಂದ್ರಿಯ ಜೀವ ಅನಾದಿ ಮಿಥ್ಯಾದೃಷ್ಟಿ ಇದ್ದಾನೋ, ಆದರೆ ಸುಖದ ಉಪಾಯದ ಸಲುವಾಗಿ ಸರ್ವಜ್ಞರ ಅಥವಾ ಸರ್ವಜ್ಞರ ಶಾಸನದ ಸನ್ನಿಧಿಗೆ ಬಂದಿದ್ದಾನೋ, ಅವನಿಗೆ ನಾನು ಜೀವಿದ್ದೇನೆ,
ನನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಇಷ್ಟು ತಿಳಿದ ನಂತರ, ನೋಡಿದ ನಂತರ, ಎರಡು ಹೇಳಿದ್ರಲ್ಲ, ಒಂದು ಕೇವಲ ಜ್ಞಾನ, ಇನ್ನೊಂದು ಕೇವಲ ದರ್ಶನ. ತಿಳಿದ ನಂತರ ಮತ್ತು ನೋಡಿದ ನಂತರ ಅವನಿಗೆ ಸುಖದ ಸಲುವಾಗಿ ಏನು ಮಾಡೋದಿದ್ದೀರಿ? ಬೇರೆ ಬೇರೆ ಯಾವ ಉದ್ಯಮ ಮಾಡಬೇಕಾಗೋದು? ಏನೂ ಇಲ್ಲ. ಮತ್ತು ಆ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ ಸ್ವಭಾವವನ್ನು ತಿಳಿಯುವ, ನೋಡುವುದಕ್ಕಿಂತ ವೀರ್ಯ ಇನ್ಯಾವುದಿದೆ ರೀ? ತಿಳಿತಾ ಇದೆಯಲ್ಲ? ಬೇರೆ ಯಾವುದು ವೀರ್ಯ ಇಲ್ಲದ. ಮತ್ತು ನೋಡಿದ ನಂತರ, ತಿಳಿದ ನಂತರ ದುಃಖದ ಅಂಶ ಅಲ್ಲಿ ಇಲ್ಲ, ಪ್ರವೇಶನ ಮಾಡುವುದಿಲ್ಲರಿ. ಎಂಥ ವಿಶೇಷ, ಅದ್ಭುತ, ಅಲೌಕಿಕ ಆಂತರ್ಯದ ಮಾತು ಇದೆ, ಸ್ವತಂತ್ರತೆಯ ಮಾತು ಇದೆ. ವೀರ್ಯ ದೇಹದ್ದೇ ಅಲ್ಲ, ಬಲ ಕರ್ಮದ ಉಪಶಮಾದಿಗಳಿಂದ ಪ್ರಾಪ್ತ ಆಗಿರುವಂಥದ್ದಲ್ಲ, ಜೀವದ್ದು ಇದೆ ರೀ. ಏನು ಬಲ ಇದೆ ನಮ್ಮಲ್ಲೇ ತಮ್ಮಲ್ಲೇ? ಬಲ ಏನಿದೆ? ಕೇವಲ ಜ್ಞಾನ, ಕೇವಲ ದರ್ಶನ ಸ್ವಭಾವಿಯಾದಂಥ ಜೀವ ನಾನಿದ್ದೇನೆ. ಇದು ನಿಜವಾಗಿ ಅಪೂರ್ವ ಬಲ ಇದೆ ರೀ, ಜೀವದ್ದೇ ಇದೆ, ಸ್ವಂತದ್ದೇ ಇದೆ. ಇದು ಕರ್ಮದ ಕ್ಷಯೋಕ್ಷಮದಿಂದ ಪ್ರದತ್ತ ಅಲ್ಲ, ಜಿನವಾಣಿ ಅಥವಾ ಜಿನೇಂದ್ರ ಪ್ರಭುವಿನಿಂದ ದಯಪಾಲಿಸತಕ್ಕಂಥದ್ದು ಅಲ್ಲ. ಅದಕ್ಕೆ ಮೊದಲೇ ಹೇಳಿದಲ್ಲ, ತನ್ನ ಶಕ್ತಿ ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಬಲ ಬಂತಲ್ಲ, ವೀರ್ಯ ಬಂತಲ್ಲ. ಶಕ್ತಿ ಎಂಥದ್ದಿದೆ ನಮ್ಮಲ್ಲೇ ತಮ್ಮಲ್ಲೇ ಈಗ? ಎಂಥದ್ದಿದೆ ರೀ ಶಕ್ತಿ? ನಾನು ಜೀವಿದ್ದೇನೆ, ನನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ಆದ್ರೆ ಆ ಕಾರ್ಯ ನಾವು ಮಾಡದಿದ್ರೆ ಏನು? ನಮ್ಮ ಬಲದ ಉಪಯೋಗ ನಾವು ಮಾಡದಿದ್ರೆ ಇದೇನು ಎಷ್ಟೋ ಕಾಲದಿಂದ ಸಂಪಾದನೆ ಮಾಡಿ ತಂದಂಥ ಇಂಥ ಒಂದು ಜ್ಞಾನದ ವಿಕಾಸ ಮತ್ತು ಮಹಾಭಾಗ್ಯದಿಂದ ಲಭಿಸಿದೆ ಅಲ್ಲ. ನೀನು ಜೀವಿದ್ದಿ, ನಿನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಈ ಮಾತನ್ನು ಕರ್ಣೇಂದ್ರಿಯದ ಮೂಲಕ ಆಲಿಸಬೇಕಾದ್ರೆ ಅದೆಷ್ಟೋ ಭವದಲ್ಲಿ ಪುಣ್ಯವನ್ನು ಮಾಡ್ತಾ 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 ಬಂದಿದ್ದೇವೆ. ಅದರ ಸಲುವಾಗಿ ಅಲ್ಲ, ಇಂಥ ಒಂದು ನಿರ್ದಿಷ್ಟ ಕಾರ್ಯದ ಸಲುವಾಗಿ, ಇಂಥ ಒಂದು ವಿಶೇಷ ಕಾರಣದ ಮೂಲಕ ಅಂಥದ್ದೊಂದು ಪುಣ್ಯಕರ್ಮ ಅಥವಾ ಭಾಗ್ಯ ಏಕತ್ರಿತ ಆಗಿದೆ ಹೀಗೆ ಮಾತಲ್ಲ, ಸ್ವಾಭಾವಿಕವಾಗಿ. ಎಂದೋ ತಿರಿಯಂಚ ಗತಿಯಲ್ಲಿ ಏಕೇಂದ್ರಿಯದಿಂದ ಈ ಅವಸ್ಥೆಗೆ ಬರುವ ಮಾತು, ಆ ಏಕೇಂದ್ರಿಯದ್ದೆಲ್ಲ ಬಿಡ್ರಿ. ಎಂದೋ ಸ್ಥೂಲ ತಿರಿಯಂಚ ಗತಿಯಲ್ಲಿ ಒಂದು ಇರುವೆ ಅಂಥದ್ದಿರಲಿ, ಒಂದು ಗುಬ್ಬಚ್ಚೆ ಅಂಥದ್ದಿರಲಿ, ಒಂದು ಇಲಿ ಅಂಥದ್ದಿರಲಿ, ಒಂದು ನಾಯಿ ಬೆಕ್ಕದಂಥದ್ದಿರಲಿ, ಮಂದಿರದ ಗೋಡೆಗೆ ಬಂದ ನಂತರ ಅದಕ್ಕೆ ಸಮಾಧಾನ ಆಗಿತ್ತು. ಅದಕ್ಕೊಂದೇನೋ ಆಗಿತ್ತು ರೀ ಒಳಗಡೆ. ಮಂದಿರದೊಳಗೆ ಓಡಾಡೋ ವೇಳೆದೊಳಗೆ ಅದಕ್ಕೊಂದು ಬೇರೆ ಏನೋ ಅನುಭವ ಆಗಿತ್ತು, ಭಾವ ಆಗಿತ್ತು ತಾನಾಗೇ ರೀ. ಅದರಿಂದ ಒಂದಿಷ್ಟು ಪುಣ್ಯ ಆಗಿತ್ತು. ಮತ್ತೊಮ್ಮೆ ಯಾವಾಗೋ ಕಾನನದೊಳಗ ಆತ್ಮ ಸಾಧಕ ಸಾಧುವನ್ನು ನೋಡಿ ಅಚ್ಚರಿಯಿಂದ ನೋಡಿರ್ತಾರೆ. ಬೇಟೆಯ ಸಲುವಾಗಿ ಹೊರಟಿತ್ತು, ಏನೋ ಆಕರ್ಷಣೆ ನೋಡಿ ಒಂದು ಕ್ಷಣ ಅಲ್ಲೇ ನಿಂತಿದ್ದಾರೆ. ಅಲ್ಲೊಂದಿಷ್ಟು ಪುಣ್ಯ ಆಗಿತ್ತು.
ಯಾವಾಗೋ ಒಂದು ಸಮಯದೊಳಗ ಏಕೇಂದ್ರಿಯರೊಳದೊಳಗೂ ಕೂಡ ವೃಕ್ಷ ಆಗಿ ನಿಂತುಕೊಂಡಿತ್ತು ಪ್ರತ್ಯೇಕ ವನಸ್ಪತಿ. ಅದರ ಕೆಳಗ ಮಹಾಮುನಿಗಳ ತಪಸ್ಸು. ಅದಕ್ಕೇನೋ ಒಂದು ಸ್ಪರ್ಶನೇಂದ್ರಿಯದ ಮೂಲಕ ಒಂದು ಸಂವೇದನ, ಶಾಂತಿ ಇತ್ತು. ಪ್ರಭುವಿನ ಬಿಂಬದ ಮೇಲೆ ಬೀಳುವೆಳದೊಳಗೆ ಅಥವಾ ಆ ಅಜ್ಜನ ಶಿಶುವಿನ ಮೇಲೆ ಬೀಳುವೆಳದೊಳಗೆ ಅದಕ್ಕೇನೋ ತೃಪ್ತಿಯ ಅನುಭವ. ಎಷ್ಟಂತ ಹೇಳಿದ್ರೆ ಹೀಗೆ ಎಷ್ಟೋ ಭವದೊಳಗ ಏನೇನೋ ಸ್ವಲ್ಪ ಸ್ವಲ್ಪ ಸಂಪಾದನೆ ಆದದ್ದ, ಸಂಗ್ರಹಿತ ಆದದ್ದ, ಈಗ ಏಕಕಾಲಕ್ಕೆ ಉದಯಕ್ಕೆ ಬಂದದ್ದು ಇದೆ. ಸಜಾತಿ 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 ಅಂಥದ್ದಕ್ಕೆ ಬಂದು ಅಂಟ್ಕೊಳ್ತಿದ್ದೀರಿ, ಅಂಥದ್ದಕ್ಕನ ಬಂದು ಅಂಟ್ಕೊಳ್ತಿದೆ. ಏನ ಕರ್ಮ ಪ್ರಕೃತಿ. ಅದು ಈಗ ಮೂಲ ಒಂದು ಪ್ರಕೃತಿ ಇದ್ದ ಏನಾಯ್ತು, ಸ್ಥಿತಿ ಪೂರ್ಣ ಆಯ್ತರೆ. ಕರ್ಮ ಸಿದ್ಧಾಂತ ಹೀಗಿದೆ. ಸ್ಥಿತಿ ಪೂರ್ಣ ಆದ ನಂತರ ಅದಕ್ಕೆ ಅಂಟ್ಕೊಂಡಿರುವಂಥವು ಯಾವ್ಯಾವ ಕರ್ಮ ಪ್ರಕೃತಿಗಳು ಅದೇ ಜಾತಿಯು ಇದ್ವಲ್ಲ, ಅಥವಾ ಅದರ ಸಂಯೋಗದಲ್ಲಿರುವ ಬೇರೆ ಜಾತಿಯು ಇದ್ವಲ್ಲ, ಅವು ಸಂಕ್ರಮಣ ಆಗಿ ಇದರ ಜೊತೆಗೆ ಉದಯಕ. ಅವಾಗಿಂಥದ್ದು ಭಾಗ್ಯ ಸಿಕ್ಕಿದೆ ಪ್ರಭು. ಜೀವದ ಜ್ಞಾನದ ಕ್ಷಯೋಕ್ಷಮಂತೂ ಅದು ಯಾವ ರೀತಿಯಿಂದ ಬೆಳೀತು ಅನ್ನೋದ ಸ್ವಂತ ಚಿಂತನೆ ಮಂಥನ ಮಾಡಬೇಕು. ದ್ವೀಂದ್ರಿಯಕ್ಕೆ ಬಂದ ಏಕೇಂದ್ರಿಯಕ್ಕೆ ಮತ್ತು ಹೊರಟು ಹೋಗುವಂಥದ್ದು ಕಲಂಕ ಇದೆ ಭಾವದೊಳಗ. ಅಂಥದ್ರೊಳಗೆ ದ್ವೀಂದ್ರಿಯದಿಂದ ತ್ರೀಂದ್ರಿಯೋ, ಚತುರೇಂದ್ರಿಯೋ, ಪಂಚೇಂದ್ರಿಯೋ ಅಸಂಖ್ಯ ಬಾರಿ ಆಗಿದ್ದಿರ್ಬೋದು, ಅಸಂಖ್ಯ ಬಾರಿ ಮತ್ತು ಏಕೇಂದ್ರಿಯಕ್ಕೆ ಹೋಗಿದ್ದಿರ್ಬೋದು. ಕೊನೆಗೊಮ್ಮೆ ಸಂಜ್ಞಿ ಪಂಚೇಂದ್ರಿಯ ಎಷ್ಟೋ ಬಾರಿ ಅಪರ್ಯಾಪ್ತದೊಳಗೆ ನಷ್ಟ ಆಗಿ ಹೋಗಿ ಯೋಚನೆ ಮಾಡೋದಿದೆ. ಸಿಕ್ಕಂತ ಆ ತುಚ್ಛ ಧನವನ್ನ ಆ ಸ್ವಾರ್ಥ ಸಾಧಕ ಸಂಯೋಗಿ ಜನರನ್ನ, ಈ ನಶ್ವರ ದೇಹವನ್ನ ಕಂಡು ಅಭಿಮಾನ ಪಡುವ ಸಲುವಾಗಿ ಅಲ್ಲ. ಇದೆಲ್ಲ ಪ್ರಾಪ್ತ ಆದದ್ದು ಹೇಗಾಗಿದೆ ಹೇಳ್ತಲ್ಲ. ತುಚ್ಛಧನ ಅದರದ ನಿಯಮನ ಇದೆ. ಈಗ ನಮ್ಮನ್ನು ಪಾಪದ ಕಡೆಗೆ ತೊಡಗಿಸೋದ ಮತ್ತು ಸ್ವಂತ ಹೊರಟು ಹೋಗೋದು ಇನ್ನೊಬ್ಬರ ಕಡೆಗೆ. ಧನದ ಸ್ವಭಾವನ ಆಗಿದೆ. ಯಾರ ಹತ್ರ ಬರ್ತಿದೆಯಲ್ಲ ಅವರ ಉಪಯೋಗವನ್ನು ಮಲಿನ ಮಾಡ್ತಿದೆ. ಮತ್ತಾಯ್ತು ತನ್ನ ಕೆಲಸ ಅಂಥೇಳಿ ಇನ್ನೊಂದು ಜೀವದ ಕಡೆಗೆ ಹೋಗ್ತಿದೆ. ದೇಹದ ಸ್ವಭಾವನೆ ಇದೆ. ಜೀವ ಎಷ್ಟೊಂದು ಆತ್ಮೀಯತೆಯಿಂದ ನಿರಂತರ ಅದರ ಪೋಷಣೆ ಮಾಡಿದ್ರೂ ಕೂಡ ಅದು ತನಗೇನು ಬೇಕೋ ಅಥವಾ ತನ್ನ ಸ್ವಭಾವ ಹೇಗಿದೆಯೋ ಹಾಗೆಯೇ ಪರಿಣಾಮ. ಸಂಯೋಗದಲ್ಲಿ ಬಂದಿರುವಂಥ ಸಂಯೋಗಿ ಜನರ ಸ್ವಭಾವನ ಹೀಗಿದೆ. ನಮ್ಮಿಂದ ಎಷ್ಟು ಪ್ರಕಾರದ ಲಾಭ ಆಗ್ತಿದೆಯೋ, ಯಾವ ಪ್ರಕಾರದ ಅನುಕೂಲ ಆಗ್ತಿದೆಯೋ ಅದನ್ನು ನಮ್ಮದೇ ಬಂದಿರ್ತಾರೋ, ನಮ್ಮಿಂದ ಅವರ ಸ್ವಾರ್ಥ ಅನುಕೂಲ ಸಾಧಿಸುವುದಿಲ್ಲ ಅಂದುಕೊಳ್ಳೆ ಯಾರೂ ನಮ್ಮ ಮೇಲೆ ಪ್ರೀತಿ ಮಾಡೋದಿಲ್ಲ. ಇಂಥ ಸಂಯೋಗವನ್ನ, ಇಂಥ ದೇಹವನ್ನ, ಇಂಥ ಧನವನ್ನ ನೋಡಿ ಎಷ್ಟು ಉಬ್ಬೋದ್ರಿ, ಎಷ್ಟು ಸಂತುಷ್ಟ ಆಗೋದು, ಅಭಿಮಾನ ಪಡೋದು. ಅಭಿಮಾನ ಪಡೋದು ಮಾತ್ರ ಅಲ್ಲ, ಮತ್ತು ಅದರ ಒಳಗನ್ನ ತೊಡಗಿ ಉಳಿಯೋದು. ಇಲ್ಲಿ ಹೇಳ್ತಾ ಇದ್ದಾರೋ ಬಂಧದ ಅಭಾವ ಮಾಡುವ ಮಾತು. ಬಂಧ ಅಖಂಡ ಆಗ್ತಾ ಇದೆಯಲ್ಲ ಜೀವಕ್ಕ. ಯಾವುದರಿಂದ ಅದರ ಅಭಾವ ಆಗೋದ? ವ್ರತ ಉಪವಾಸ ಮಾಡೋದ್ರಿಂದ ಅಲ್ಲ, ಶಾಸ್ತ್ರಗಳ ಪುಟಗಳನ್ನು ತಿರುವುದರಿಂದ ಅಲ್ಲ. ಯಾವುದರಿಂದ?
ಬೆಟ್ಟ ಹತ್ತುವುದರಿಂದಲ್ಲ, ನದಿಯೊಳಗೆ ಮುಳುಗುವುದರಿಂದಲ್ಲ. ಬಂಧದ ಅಭಾವ ಯಾವುದರಿಂದ ಆಗೋದ? ಜ್ಞಾನ ಜ್ಯೋತಿಯನ್ನು ಒಳಗೆ ಉರಿಸಿದರೆ ಯಾವುದ ಜ್ಞಾನಕ್ಕ ದರ್ಶನಕ್ಕ ಆವರಣ ರೂಪದಿಂದ ಬರ್ತಾ ಇತ್ತಲ್ಲ, ಜ್ಞಾನಕ್ಕ ದರ್ಶನಕ್ಕ ಆವರಣ ರೂಪದಿಂದ ಬರ್ತಾ ಇತ್ತಲ್ಲ, ಏನ? ಕರ್ಮರಾಶಿ. ಅದೇನಾಯ್ತ್ರೆ? ಇಲ್ಲಿ ಜ್ಞಾನ ಜ್ಯೋತಿ ಬೆಳಗುವುದರಿಂದ ಅದರ ಕಣ್ಣು ಕುಕ್ಕಿ ಇದರ ಹತ್ರ ಬರಲಿಲ್ಲನದೇ. ಅದ ಆವರಣ ರೂಪದ್ದು ಎರಡೇ ಕರ್ಮದವ್ರೆ. ಮತ್ಯಾವುದು ಆವರಣ ಇದೆ ಹೇಳ್ರಿ? 8 ಕರ್ಮಗಳಲ್ಲಿ ಆವರಣ ಶಬ್ದದಿಂದ ಒಳಗೊಂಡದ್ದು ಎರಡೇ ಕರ್ಮದವ್ರೆ, ದರ್ಶನಾವರಣ. ಈ ಜ್ಞಾನಾವರಣ ದರ್ಶನಾವರಣದಿಂದ ಅದು ಪೋಷಿಸಲ್ಪಡ್ತಾ ಇದೆ. ಯಾವುದ? ಮೋಹನೀಯ. ಆ ಮೋಹನೀಯ ಪುಷ್ಟ ಆದಷ್ಟು ಇದಕ್ಕೆ ಸ್ವಭಾವದಕ್ಕ ಅಂತರಾಯ ಬರ್ತಾ ಇದೆ, ಇದರ ಸ್ವಭಾವದ ಪ್ರಗಟತೆಗೆ ಅಂತರಾಯ ಬರ್ತಾ ಇದೆ. ಜೀವದ ಸ್ವಭಾವ ಏನಿದೆ? ಕೇವಲ ಜ್ಞಾನ, ಕೇವಲ ದರ್ಶನ. ಸುಖದ ಮಾತನೇ ಇಲ್ಲ. ಆ ಕೇವಲ ಜ್ಞಾನದೊಳಗ, ಕೇವಲ ದರ್ಶನದೊಳಗ ಸುಖನ ಸುಖ ತುಂಬಿದ್ದಿದೆ ರೀ, ನಿರಾಕುಲತೆನ ನಿರಾಕುಲತೆ ಇದೆ, ಶಾಂತಿನೇ ಶಾಂತಿ ಇದೆ. ಮತ್ತು ಅದನ್ನ ಯಾರು ಮಾಡಿದ್ರು? ಅವರಿಗೆ ಮತ್ತೇನೂ ಮಾಡುವ ಸಲುವಾಗಿ ಸಾಮರ್ಥ್ಯದ ಅವಶ್ಯಕತೆನೇ ಇಲ್ಲ. ಮತ್ತು ಆ ಸಾಮರ್ಥ್ಯದ ಎದುರಿಗೆ, ಆ ಕಾರ್ಯದ ಎದುರಿಗೆ ಇನ್ಯಾರ್ದು ಸಾಮರ್ಥ್ಯ ನಡೆಯೋದು ಸಾಧ್ಯ ಇಲ್ಲ. ಶತ್ರುವಿಂದಿಲ್ಲ, ಕರ್ಮದ್ದು ಇಲ್ಲ, ದೇಹದ ರೋಗದ್ದು ಇಲ್ಲ, ಉಪಸರ್ಗಾದಿಗಳದ್ದು ಇಲ್ಲ ಅಂಥೇಳಿ ಆ ಒಂದು ಜ್ಞಾನ ದರ್ಶನದ ಪ್ರಕಟತೆಯಿಂದ ಜ್ಞಾನದರ್ಶನ ರೂಪ, ಜ್ಞಾನದರ್ಶನ ಮಯನಾದಂಥ ಅರೂಪಿ ತತ್ವದ ಅನುಭವದೊಳಗ ಆ ಜ್ಞಾನದರ್ಶನವೇ ಸ್ಥಿರತೆಯನ್ನು ಸಾಧಿಸ್ತಾ ಹೋದ ಹಾಗೆ ಆ ಉಪಸರ್ಗ, ಆ ರೋಗ, ಆ ವಿರೋಧ ಅದೆಲ್ಲವೂ ತನ್ನಷ್ಟಕ್ಕೆ ತಾನೇ ಶಕ್ತಿಹೀನ ಆಗ್ತಿದೆ. ಯಾವುದು ಪ್ರಬಲ ಇದೆಯೋ ಅದೊಂದು ಸ್ವಲ್ಪ ಏನಾದರೂ ಬಂದ ಕಷ್ಟ ಕೊಡಬೇಕಂತಿದೆ, ಅದರ ಕಂಬಕ್ಕೆ ತಲೆ ಹೊಡ್ಕೊಳ್ಳುವರ ಹಾಗೆ ಅದರದ್ದೇ ನಾಶ ಆಗಿ ಹೋಗ್ತಿದೆ. ಕರ್ಮದ್ದೇ. ಕರ್ಮದೊಳಗೆ ಬಲ ನಿಜವಾಗಿ ಏನೂ ಇಲ್ಲ. ಕರ್ಮದೊಳಗೆ ಎಲ್ಲಿಯವರೆಗೆ ಜೀವ ತನ್ನ ಸ್ವಭಾವವನ್ನು ತಿಳಿಯೋದಿಲ್ಲ ಅಲ್ಲಿಯವರೆಗೆ ಕರ್ಮದೊಳಗೆ ಬಲ ಇದೆ ಅನ್ನೋದು ವ್ಯವಹಾರ ಇದೆ. ಕರ್ಮದೊಳಗೆ ಅವಾಗನೂ ಬಲ ಇಲ್ಲವೇ ಇಲ್ಲರಿ. ಇವು ತಾನಾಗೇನ ಅದರ ವಶ ಆಗ್ತಂತೆ. ಒಂದು 4-6 ಮಕ್ಕಳು ಓಣಿಯೊಳಗೆ ಆಡ್ತಾ ಇರ್ತಾವೆ. ಅದರೊಳಗೆ ದೊರೆ ಕುಮಾರನು ಅದನ್ರಿ, ಸಮಾನ ವಯಸ್ಸನು ಅದವು. ದೊರೆ ಕುಮಾರನು ಇದನ್ನು ಕೇಳುವುದಿಲ್ಲ. ಅವನ ಸಂತೋಷದ ಸಲುವಾಗಿ ಒಂದಿಬ್ಬರ ಅಂಗರಕ್ಷಕರ ಪಕ್ಕದಲ್ಲಿ ನಿಂತಿದ್ದಾರೆ, ಇವು ಆಡ್ತಾ ಇದ್ದಾನೆ. 4-6 ಮಕ್ಕಳಾದವ್ರು ಇವನಿಗಿನು ತಿಳಿತಾ ಇದೆ ಅಲ್ಲ. ಸ್ವಲ್ಪ ಸಮಯ ಆಡ್ತಾ ಆಡೋದ್ರೊಳಗೆ ಹಾಗೇ ಮಗ್ಗನೇ ಇದ್ದಾವೆ. ಆ ರಾಜಮಾತೆ ದೊರೆ ಕುಮಾರನ ತಾಯಿ ಸೇವಕನನ್ನು ಕಳಿಸ್ತಾಳೆ ಅಥವಾ ದಾಸಿಯನ್ನು ಕಳಿಸ್ತಾಳೆ. ಅವನನ್ನ ಕರ್ಕೊಂಡು ಹೋಗುವ ವೇಳೆದೊಳಗ ಅವನು ದುಃಖಿ 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 ಆಗ್ತಾನ್ರಿ ರಾಜ್ಕುಮಾರ. ಹೌದೇನೆ? ಆಗ್ತಾನೆ. ಯಾಕೆ ಅಂತಂದ್ರೆ ಆಟದಲ್ಲಿ ಮಗ್ಗನದಲ್ಲ. ಅದೇ ಆ 4-6 ಮಕ್ಕಳು ಆಡ್ತಾ ಇರೋ ವೇಳೆದೊಳಗ ಒಂದು ಮಗುವಿನ ತಾಯಿ ಬರ್ತಾಳೋ, ಆ ದೂರದಿಂದ ಬರೋದನ್ನು ನೋಡಿ ತಾನಾಗೇನ ಓಡಿ ಹೋಗ್ತಿದ್ದಾರೆ ತಾಯಿಯ ಕಡೆಗೆ. ಅದು ದಾದಿಯ ಕಡೆಗೆ ಎಳ್ಕೊಂಡು ಹೋದ್ರೂ ಅದು ದುಃಖಿಯಾಗಿದೆ ದೊರೆ ಕುಮಾರದ. ಮತ್ತು ಇದೆಯಲ್ಲ, ಇದು ತಾಯಿಯನ್ನು ನೋಡಿ ತಾನಾಗೇನ ಓಡಿ ಹೋಗ್ತಿದೆ, ಆಟ ಬಿಟ್ಟರೆ.
ಹಾಗೆ ಸಮ್ಯಕ್ ದೃಷ್ಟಿ ಜೀವಗೆ ಅಥವಾ ಕಾಲಲಬ್ಧಿ ಪ್ರಾಪ್ತ ಜೀವನಿಗೆ ಜಿನವಾಣಿ ಮಾತೆಯ ಕಡೆಗೆ ತಾನಾಗೇನ ಆಕರ್ಷಣೆ ಇದೆ ಮತ್ತು ಪುಣ್ಯ ಇದೆ. ಅದು ಪುಣ್ಯ ಇದೆ ರೀ. ಯಾವುದ ದೊರೆ ಆಗಿದ್ದಲ್ಲ, ದೊರೆ ಕುಮಾರ. ಆ ಪುಣ್ಯದಿಂದ ಅವನಿಗೆ ಆಂತರ್ಯದ ಶಾಂತಿ ದೊರಕುವಂಥ ಅದರೊಳಗೆ ಬಾಧಾ ರೂಪದಿಂದ ದಾಸ್ಯ ಅದಾಡ್ರಿ ಅಥವಾ ಸೇವಕದ. ಆ ಕುಮಾರನಿಗೆ ಅದು ಇಷ್ಟ ಇಲ್ಲ. ಆದರೂ ಕೂಡ ದುರ್ಬಲತೆಯ ಕಾರಣ ಅವ ಅಕ್ಕಿ ಬೆನ್ನತ್ತಿ ಅಥವಾ ಅವಳ ಜೊತೆ ಹೋಗ್ಬೇಕಾಗ್ತದೆ. ಹಾಗೆ ಈ ಪುಣ್ಯ ಕರ್ಮ ಒಂದು ಸ್ವಲ್ಪ ಆಟ ಆಡಿಸಿದ ಹಾಗೆ ಮಾಡ್ತಿದೆ. ಆಮೇಲೆ ಎಳ್ಕೊಂಡು ಹೋಗ್ತಿದೆ. ಬೇಡ ಅಂದ್ರೂ ಎಲ್ಲಿ ಬಂಧನ, ಬಂಧಂತೂ ಹೌದು. ದುರ್ಗತಿಗಳ ಕಡೆಗೆ ಎಳೆದೊಯ್ತಿದೆ. ಆದರೆ ಆಟ ಆಡ್ತಾ ಇರುವಂಥ ಜೀವನ ಏನಿದೆ, ಸ್ವಲ್ಪ ಸಮಯ ಪುಣ್ಯದ ಉದಯ ಬಂದದ್ದು ಇದೆ, ಆಟ ಆಡ್ತಾ ಇದೆ, ಮನೋರಂಜನೆ ಇದೆ. ಆದರೆ ತಾಯಿಯನ್ನು ನೋಡ್ತಾ ಇದ್ದ ಹಾಗೆ ನಿಜವಾದ ಸುಖ ನಂದು ಇಲ್ಲಿದೆ ಅಂಥೇಳಿ ಆ ಮಗುಗೆ ಆಗೋಯ್ತಲ್ಲ. ಹಾಗೆ ಈ ಸಂಸಾರದ ಸುಖ ದುಃಖ ಏರ ಇಳಿತ ಇವೆಲ್ಲವುಗಳಲ್ಲಿ ಮಗ್ನಾಗಿ ಹೋಗಿರುವಂಥ ಜೀವನಿಗೆ, ಕಾಲಲಬ್ಧಿ ಪ್ರಾಪ್ತ ಜೀವನಿಗೆ, ಭವ್ಯ ಜೀವನಿಗೆ ಜಿನವಾಣಿ ರುಚಿಸುವುದರಿಂದ ತಾನಾಗೇನ ಇದನ್ನೆಲ್ಲ ಬಿಟ್ಟುಕೊಟ್ಟ, ಇದರೊಳಗಿನ ರುಚಿಯನ್ನು ಬಿಟ್ಟುಕೊಟ್ಟ. ಆ ಮಾತಿಗೆ ಕರ್ಕೊಂಡು ಹೋದ ಹಾಗೆ, ಕರ್ಕೊಂಡು ಹೋದ ಕಡೆಗೆ ಹೋಗ್ತಾನೆ. ಇಲ್ಲಿ ಅದೇ ಮಾತೇ ಹೇಳ್ತಾ ಇದ್ದಾಳು. ಜೀವದ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ನಮಗದರ ಕಡೆ ಆಕರ್ಷಣೆ ಆಗಬೇಕು ಬೇಡ್ರಿ. ಏನು ಮತ್ತಲ್ಲಿ ಏನೇನು ಇಟ್ಟು ಬಂದಿದ್ದೇವಲ್ಲ ಕೆಲಸ, ಅದರದ್ದೇ ಎಳತು ಇರಬೇಕ್ರಿ. ವಿಚಾರ ಇರಬೇಕು ಅನ್ನೋ ಮಾತಿಲ್ಲ, ಇದೆ. ಹೌದೇನಲ್ರಿ? ಇವತ್ತು ಅಲ್ಲಿ ಹೋಗೋದಿದೆ, ಇಲ್ಲಿ ಹೋಗೋದಿದೆ, ಅದು ಮಾಡೋದಿದೆ, ಇದು ಮಾಡೋದಿದೆ, ಅಡುಗೆ ಮನೆಯಲ್ಲಿ ಏನೇನೋ ಜೋಡಿಸಿಟ್ಟು ಬಂದಿದ್ದಿದೆ, ಈ ಕಡೆ ಏನೇನೋ ವಿಚಾರ ಪ್ರವಚನ ಆದ ಕೂಡಲೇ ಕಾಫಿ ಕುಡಿಯೋದು ಹೋಗೋದು, ಡೈರೆಕ್ಟ್ ಈ ಕಡೆಯಿಂದ ಅಲ್ಲೇ ಹೋಗೋದು ಅಂದ್ರನೇ ಸಿಗ್ತಾವ. ಈ ಪ್ರಕಾರದೆಲ್ಲ ವಿಚಾರಗಳು ಇಟ್ಕೊಂಡಿದ್ದೇವ್ರಿ. ಹಾಗಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅದು ಎಲ್ಲಿ? ಬಂಧ ಅಥವಾ ದುರ್ಗತಿಯ ಮಾರ್ಗ. ಈ ಪ್ರಕಾರ ಇಲ್ಲಿ ಯಾವ ಯೋಗ್ಯ ಜೀವನನು ಸಮೂಹದೊಳಗೆ, ಸಮೂಹ ಅಂತಂದ್ರೆ ಇಲ್ಲಿ ಸ್ವಾಧ್ಯಾಯಕ್ಕೆ ಸೇರಿರುವಂಥ ಸಮೂಹ ಅಲ್ಲ. ಸಮೂಹ ಅಂತಂದ್ರೆ ಸಂಸಾರ ರಾಶಿ ಒಳಗಿಂದ ಯಾವುದೋ ಒಂದು ಜೀವಕ್ಕೆ ಇದರದ್ದು ರುಚಿ ಉತ್ಪನ್ನ ಆಗ್ತಿದೆ. ಆಂತರಿಕವಾಗಿ ಮಾತಾಡೋ ಮಾತು ಬೇರೆ ಇದೆ ರೀ. ಭಾಳ ಚಂದ್ರಬಾಯಿ, ಇದು ಬಿಡಕಬೇಕು, ನಾವು ಇದು ಕಾರ್ಯ ಮಾಡಬೇಕು, ಇದರ ಜೊತೆಗೆ ಅಧಿಕ ಸಮಯ ಇರಬೇಕು, ಅವ್ರ ಜೀವನ ಎಷ್ಟು ಧನ್ಯ, ನಾವೆಲ್ಲ ಮಾತಾಡತ್ತೇವಲ್ಲ. ಆದ್ರೆ ಆ ಮಾತಿನೊಳಗೆ ಹುರುಳಿಲ್ರಿ. ಸರಡುಂ ಬರಡುಂ ನುಡಿಗಳ ಅಂಥೇಳಿ ಅದನ್ನೇ ಹೇಳಿದ್ದಾರೆ. ಒಳಗೆ ರಸ ಬೇಕ್ರಿ ಅದಕ್ಕೆ. ಮತ್ತು ಆ ರಸ ಈ ರಸಗಳಿಂದ ವಿಲಕ್ಷಣ ಇದೆ ರೀ. ಹೀಗಿದ್ದ ಕಾರಣ ಈ ರಸಗಳದ್ದ ರಸ ತಾನಾಗೇನ ಬಿಟ್ಟು ಭಾವಾರ್ಥ ಹೇಳಿದ್ರು. ಏನು ಹೇಳಿದ್ರು? ಜೀವದ ಸ್ವಭಾವವು. ಹಾಗಾದ್ರೆ ಜಿನವಾಣಿ ಕೇಳಲಿಕ್ಕೆ ಕೂತಿರುವಂಥ, ಓದಲಿಕ್ಕೆ ಕೂತಿರುವಂಥ ದೃಷ್ಟಿಯೊಳಗೆ, ಜ್ಞಾನದೊಳಗೆ, ಶ್ರದ್ಧೆಯೊಳಗೆ ಏನು ಬೇಕು? ನಾನು ಜೀವಿದ್ದೇನೆ, ನಾನು ಜೀವವೇ ಇದ್ದೇನೆ, ದೇಹ ಅಲ್ಲ. ಕರ್ಮ ಆಡಿಸಿದಂತೆ ಆಡುವಂಥ ದುರ್ಬಲ ಮನುಷ್ಯ ಅಲ್ಲ ನಾನು. ನಾನು ಜೀವಿದ್ದೇನೆ. ನೋಡ್ರಿ, ಒಂದು ಮಾತು ಇದೆ, ಮನುಷ್ಯ ಧರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಕರ್ಮದ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ.
ಜೀವಧರ್ಮ ಮಾಡ್ತಾನೆ, ಜೀವ ಕರ್ಮಗಳ ನಾಶ ಮಾಡ್ತಾನೆ, ಜೀವ ಮೋಕ್ಷ. ಹಾಗಾದ್ರೆ ನಾವು ಮನುಷ್ಯ ಆಗಿ ಧರ್ಮ ಮಾಡ್ಲಿಕ್ಕೆ ಹೊರಟಿದ್ದೇವಲ್ಲ, ಮನುಷ್ಯ ಆಗಿ ಕರ್ಮ ನಾಶ ಮಾಡ್ಲಿಕ್ಕೆ ಹೊರಟಿದ್ದೇವಲ್ಲ. ಯಾತ್ರಾ ಮಾಡುವ ವೇಳೆದೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ, ಪೂಜೆ ಮಾಡುವ ವೇಳೆದೊಳಗೆ ಪ್ರಭುವಿನ ಎದುರಿಗೆ ಹೋಗಿ ಹಸ್ತಯುಗಲಗಳನ್ನು ಜೋಡಿಸುವ ಸಮಯದೊಳಗೆ ನಾವು ಜೀವದೇವೇನ ಆ ಕಾರ್ಯದೊಳಗನ ತನ್ಮಯ ದೇವರಿಗೆ ಶಾರೀರಿಕ ಕಾರ್ಯದೊಳಗ, ವಚನದ ಕಾರ್ಯದೊಳಗೆ ನಮ್ಮ ಅರಹಂತ ದರ್ಶನಂ ದೇವದೇವ. ಈ ವಚನದ ಜೊತೆಗೆ ನಮ್ಮ ಜ್ಞಾನ ತನ್ಮಯ ಇದೆಯೋ ಅಥವಾ ನಾವು ಜೀವಾಗುವಂಥ ಪ್ರಯತ್ನದೊಳಗೆ ನಾನು ಜೀವಿದ್ದೇನೆ ಅಂಥೇಳಿ ಮನ್ನಿಸುವ ಪ್ರಯತ್ನದೊಳಗೆ ನಮ್ಮದು ವರ್ತಮಾನ ಶಕ್ತಿ ತೊಡಗಿದ್ದೀರಿ. ಧರ್ಮದ ಕಥೆ ಕೇಳೋದು ಬಹಳ ಸುಲಭ ಇದೆ ರೀ ಗೌರಣ್ಣವರು, ರುಚಿಸ್ತಿದೆ ಎಲ್ರಿಗೂ. ಆದರೆ ಜೀವಾಗಿ ಧರ್ಮ ಮಾಡೋದು ಯಾರಿಗೂ ರುಚಿಸೋದು ಇಲ್ಲ, ಅದು ಬರೋದು ಇಲ್ಲ. ಜೀವಾಗಿ ಏನು ಧರ್ಮ, ಜೀವ ಆಗೋದನ್ನ ಧರ್ಮ ಇದೆ ರೀ. ಅಧರ್ಮ ಯಾವುದ? ಮನುಷ್ಯನ ಅನುಭವ ಮಾಡೋದು ಅಧರ್ಮ. ದರ್ಶನ ಪಾಠ ಹೇಳೋದು ಅಧರ್ಮ ಇದೆ, ಹೇಳೋದನ್ನ ಅದರ ಜೊತೆಗೆ ಏಕಾಗೋದ್ರೆ ಏಕಾಗೋದು. ಬೆಟ್ಟ ಹತ್ತೋದು, ನಾನು ಏನ ಆ ಪಾರ್ಶ್ವ ಪ್ರಭುವಿನ ನಿರ್ವಾಣ ಸ್ಥಳ ಚರಣ ಕಮಲ ಏನದವಲ್ಲ ಅಲ್ಲಿ ಹೋಗೋದು ಕಷ್ಟಪಟ್ಟು ಆಯಾಸ ಆಯಿತು, ಮುಗೀತು. ಪಾರ್ಶ್ವನಾಥ ತೂಕದ ತೆಳಗೆ ಬಂದ ಕೂಡಲೇ ಆಯ್ತು ಅನ್ನಿಸ್ತಿದೆ, ಸಾರ್ಥಕ. ಆಮೇಲೆ ಹತ್ತು ವೇಳೆದೊಳಗೆ ಸ್ವಲ್ಪ ಏನಾಗ್ತಿದೆ, ಉತ್ಸಾಹದ ಕಾರಣದಿಂದ ದೈಹಿಕ ಶ್ರಮ ಲಕ್ಷ್ಯಕ್ಕೆ ಬಂದಿದೆ. ಆದರೆ ಅಷ್ಟೆಲ್ಲ ಹತ್ತಿ ಬಂದದ್ದು ಇದೆಯಲ್ಲ, ಅಷ್ಟೆಲ್ಲ ಮಾಡಿ ಬಂದದ್ದು ಮತ್ತು ಶರೀರ ಈ ಜೀವವನ್ನು ಏನು ಮಾಡ್ತಿದೆ, ಅಪ್ಪ ಇನ್ನಾಗುವುದಿಲ್ಲ. ಇದರಿಂದ ಪಾರ್ಶ್ವನಾಥ ಸ್ವಾಮಿಯ ಚರಣ ಕಮಲಗಳ ದರ್ಶನ ಆಗುತ್ತದೆ. ಇವನ ತನ್ಮಯತೆ, ಇವನ ಅನುಭವ, ಇವನದ ಎಲ್ಲ ಸರ್ವಸ್ವ ಆ ದೇಹದ ಕ್ರಿಯೆಯೊಳಗಿದೆ. ಅದಕ್ಕೆ ನಮಗೆ ಎಲ್ಲಿಯವರೆಗೆ ಮನುಷ್ಯಾಗೆ ಧರ್ಮ ಮಾಡೋದು ಇದೆಯಲ್ಲ, ಅಲ್ಲಿಯವರೆಗೆ ನಮ್ಮಲ್ಲಿ ಉಪಚಾರದ ಧರ್ಮ ಅರ್ಥಾತ್ ಸ್ವಲ್ಪ ಪುಣ್ಯ ಅದರ ಆಗಬಹುದು, ಉಳಿದದ್ದ ಅನಂತ ಸಂಸಾರ ರೂಪದ ಅಧರ್ಮ ಆಗ್ತಿದೆ. ಸತ್ಯ ಹೇಳಿದ್ರೆ ಯಾವಾಗೂ ಯಾರಿಗೂ ಸಹನಾಗುವುದಿಲ್ಲರಿ. ಲೋಕದೊಳಗೆ ಕೂಡ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದರೆ ಅಂತ ಶಾಸ್ತ್ರ ಇದು ಇದೆಯಲ್ಲ, ನೀತಿ ನಾಣ್ಣುಡಿ ಇದೆಯಲ್ಲ ಹೊರಗಡೆ, ಹಾಗೆಯೇ ಇಲ್ಲಿ ಕೂಡ ನಮಗದರದ ವಿಶ್ವಾಸನ ಆಗಲಿಲ್ಲ. ನೀನು ಮಾಡ್ತಾ ಇರೋದೆಲ್ಲ ಅಧರ್ಮ ಅಂದ ಕೂಡಲೇ ನಮಗೆ ಏನಾಗ್ತಿದೆ ರೀ, ಅಂತರಂಗದೊಳಗೆ ನೋವಾಗ್ತಿದೆ. ಆದರೆ ಹೌದಾ ಅಂಥೇಳಿ ವಿಚಾರ ಮಾಡಬೇಕು ಅಂಥೇಳಿ ಒಮ್ಮೆಯೂ ಅನಿಸೋದಿಲ್ಲ. ಎಲ್ಲಿಯವರೆಗೆ ಅನ್ನಿಸೋದಿಲ್ಲಲ್ಲ ಅಲ್ಲಿಯವರೆಗೆ ನಮ್ಮ ಮಾರ್ಗ ನಮಗೆ ಕಂಡು ಬರೋದು ಅಥವಾ ಪ್ರಾಪ್ತ ಆಗೋದು ಸಾಧ್ಯ ಇಲ್ಲ. ತಿಳಿತು ಅನ್ನಿಸ್ತಿದೆ ರೀ, ಇನ್ನೂ ಇದೆ, ಇದರಲ್ಲಿ ಬಹಳ ಇದೆ. ಏನು? ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅಲ್ಲಿ ವಾಕ್ಯ ಮುಗಿದಿಲ್ಲ. ಅದು ಯಾವುದು? ಆ ಕೇವಲ ಜ್ಞಾನ, ಕೇವಲ ದರ್ಶನ ಏನರ್ಥ ಇದೆ? ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಆಗ್ತಾ ಇದೆ ಅಲ್ಲ, ಆಗಿದೆ. ಆಗಿದೆ. ಯಾವಾಗಾಗಿದೆ? ಯಾವಾಗಾಗಿದೆ? ಅನಾದಿಯಿಂದ ಆಗಿರುವ ಮಾತು ಹೇಳ್ತಾ ಇದ್ದಾರೇನ್ರಿ? ಇಲ್ಲ, ಅನಾದಿಯ ಮಾತು ಹೇಳ್ತಾ ಇಲ್ಲ. ಹಾಗಾದರೆ ಏನು ಆಗಿದೆ ಅಂತಂದ್ರೆ ಏನು? ಜ್ಞಾನಾವರಣ ಮತ್ತು ದರ್ಶನಾವರಣದಿಂದ
ಆಚ್ಛಾದಿತವಾಗಿದೆ. ಯಾವಾಗ ವರ್ತಮಾನದಲ್ಲಿ ಆ ಸ್ವಭಾವ ಇದೆಯಲ್ಲ ಆವಾಗನ ಆಚ್ಛಾದಿತ. ಎಲ್ಲಿವರೆಗೆ ಆ ಸ್ವಭಾವದ ಸನ್ಮುಖ ಆಗುವುದಿಲ್ಲ ಅಥವಾ ಆ ಸ್ವಭಾವದ ಸ್ವೀಕಾರ ಆಗುವುದಿಲ್ಲ, ಆ ಸ್ವಭಾವದ ಜ್ಞಾನ ದರ್ಶನ ಆಗುವುದಿಲ್ಲ, ಅಲ್ಲಿಯವರೆಗೆ ಅದು ಆಚ್ಛಾದಿತನ ಆಗಿದೆ. ಆಗಿದೆ ಅನ್ನುವ ಶಬ್ದದೊಳಗ ಎರಡು ಪ್ರಕಾರದ ಅರ್ಥ. ಇದು ಇಂದಿಂದ ನಿನ್ನೆದ ಅಲ್ಲಪ್ಪ, ಇದರಿಂದ ಅನಾದಿ ಕಾಲದಿಂದ ನಡೆದದ್ದಿದೆ, ಇದು ಒಂದು ಅರ್ಥ ಹೊರಡ್ತಿದೆ. ಇನ್ನೊಂದೇನಿದೆ, ವರ್ತಮಾನದಲ್ಲಿ ನೀನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಇದೆಯಲ್ಲ, ನೀನೇನು ಮಾಡ್ತಾ ಇಲ್ಲ. ನೀ ಶಾಸ್ತ್ರದ ಮೂಲಕ ನಿನ್ನನ್ನು ತಿಳ್ಕೊಳ್ತೇನಂತ ಇದೆಯಲ್ಲ, ಇಲ್ಲ. ಎಲ್ಲಿ ಜ್ಞಾನ ಹೊರಗೆ ನೋಡುತ್ತಲ್ಲ ಶಾಸ್ತ್ರದ ಕಡೆಗೆ ಇರಲಿ, ಅದು ಅಲ್ಲಿ ಆಚ್ಛಾದಿತ ಆಯ್ತು. ಕಣ್ಣು ಹೊರಗೆ ನೋಡಿದರನು ಕೂಡ ಜ್ಞಾನ ಬೇರೆ ಕಡೆ, ಕಣ್ಣು ಒಂದನ್ನು ನೋಡ್ತಾ ಇರೋ ವೇಳೆದೊಳಗೆ ಜ್ಞಾನ ಇನ್ನೊಂದರಲ್ಲೇ ಇರಬಹುದ್ರಿ. ಆದರೆ ಜ್ಞಾನ ಹೊರಗಿರೋ ವೇಳೆದೊಳಗ ಜ್ಞಾನಕ್ಕೆ ಆವರಣ ಇಲ್ಲ ಅನ್ನೋದು ಸಾಧ್ಯ ಅಲ್ರಿ. ಜ್ಞಾನ ಹೊರಗಿರುವ ವೇಳೆದೊಳಗ ಅರ್ಥಾತ್ ಜ್ಞಾನದ ವಿಷಯ ಜಿನವಾಣಿ ಇರುವ ವೇಳೆದೊಳಗ, ಇಲ್ಲಿ ಜಿನವಾಣಿಯೊಳಗನ ಹೇಳಿದ್ರಲ್ಲ ಏನ, ಜೀವದ ಸ್ವಭಾವ ಕೇವಲ ಜ್ಞಾನ ಕೇವಲ ದರ್ಶನ ಇದೆ, ಹೌದಲ್ಲ. ಅದರ ಜಿನವಾಣಿಯೊಳಗೆ ನೋಡಿದ್ರೆ ಶಕ್ತಿ ಇದೆ ಏನ್ರಿ? ಅದ ಜಿನವಾಣಿಯೊಳಗ ಹೇಳಿದ್ರಿ, ಜಿನವಾಣಿಯೊಳಗನ ಹೇಳಿದ್ರನು ಯಾವುದು ತಿಳಿಯುವಂತಹ ಜ್ಞಾನ ಇದೆಯಲ್ಲ ಆ ಜ್ಞಾನ ತಿಳಿಯೋದು ಆ ಸಮಯದೊಳಗೆ ತಿಳಿಯೋದು. ಏನು ತಿಳಿಯೋದ? ಏನು ಹೇಳಿದ್ರಲ್ಲ ಅದನ್ನು ತಿಳಿಯೋದು. ಏನು ಹೇಳಿದ್ರು? ನಿನ್ನ ಸ್ವಭಾವ ಅಥವಾ ಜೀವದ ಸ್ವಭಾವ. ಕೇವಲ ಜ್ಞಾನ ಕೇವಲ ದರ್ಶನ. ನೋಡ್ರಿ, ಜಿನವಾಣಿಯಲ್ಲೇನ ಈ ಪ್ರಕಾರದ ನನ್ನ ಸ್ವರೂಪವನ್ನು ಹೇಳ್ತಾ ಇರೋ ವೇಳೆದೊಳಗೆ ನನ್ನ ಜ್ಞಾನ ನನ್ನ ಸ್ವರೂಪದ ಸನ್ಮುಖ ಆಗೋದು, ನನ್ನ ಸ್ವರೂಪದ ಮಹಿಮೆ ಮಾಡೋದು, ತನ್ನ ಕಡೆಗೆ ತನ್ನ ವಿಶ್ವಾಸ ತಾನ ಮಾಡೋದು ಏನಿದೆ ಇದು ವೀರ್ಯ ಇದೆ. ಯಾವಾಗ ಜ್ಞಾನದ ಸ್ವೀಕಾರ ಆಯಿತೋ, ಯಾವಾಗ ದರ್ಶನಮಯ ಆತ್ಮನ ದರ್ಶನ ಆಯಿತೋ, ಆವಾಗ ಅವಿನಾಭೂತವಾಗಿ ಅಲ್ಲಿ ಸುಖ, ಶಾಂತಿ, ತೃಪ್ತಿ, ನಿರಾಕುಲತೆ ಇದೆ. ಆದರೆ ದರ್ಶನವಂತನ ದರ್ಶನ ಮಾಡೋದೇನಿದೆ ಇದರಲ್ಲಿ ಅನಂತ ವೀರ್ಯ ಬೇಕು. ನೋಡ್ರಿ, ಈಗ ಕೇವಲ ದರ್ಶನ ಕೇವಲ ಜ್ಞಾನ ಕೇವಲ ದರ್ಶನ ಏನು ಹೇಳಿದಾರಲ್ಲ, ಅದರ ಸ್ವೀಕಾರ ಮಾಡಬೇಕಾದ್ರೆ ಅನಂತ ಕಾಲದೊಳಗಾಗಿಲ್ಲ ಅಂದಮೇಲೆ ಅದರ ಸ್ವೀಕಾರ ಯಾವಾಗ ಆಗ್ತಿದೆಯಲ್ಲ ಆವಾಗ ಅನಂತ ವೀರ್ಯ ಪ್ರಗಟ ಇದೆ ರೀ. ಹಾಗಾದರೆ ಒಮ್ಮೆ ಅನಂತ ವೀರ್ಯ ಪ್ರಗಟ ಆದ ನಂತರ ಅದು ಮತ್ತೆ ಅಷ್ಟೇ ಅವಾಗ ಆಗ್ತಿದೆ. ಕರ್ಮಗಳ ಅಪೇಕ್ಷಾದಿಂದ ಹೇಳುವ ವೇಳೆದೊಳಗ ಮೊದಲು ಯಾವ ಕರ್ಮ ಹೋಗ್ತಿದ್ದೀರಿ? 4 ಘಾತಿ ಕರ್ಮ ಅದಾವಲ್ಲ, ಮೊದಲು ಯಾವ್ದು ಹೋಗ್ತಿದೆ? ಏನು ಹೇಳೋದ? ಮೊದಲು ಯಾವುದು ಹೋಗ್ತಿದೆ? ನೋಡ್ರಿ, ಸುಪ್ರಭಾತ ಅಷ್ಟಕ್ಕೆ ಓದ್ರಿ. ಎಲ್ಲಿದೆ? ಪದ್ಮನದಿ ಪಂಚಮುಖಿ ಓದಿ ಬರ್ರಿ ನಾಳೆ. ಯಾವುದು ಹೋಗ್ತಿದೆ, ಏನಾಗ್ತಿದೆ, ಯಾವುದು ಇದ್ರನು ಏನು ಮಾಡುವುದಿಲ್ಲ, ಯಾವುದು ಇರುವೆಳೆದೊಳಗ ಯಾವುದರ ಹಾನಿ ಆಗ್ತಾ ಇದೆ ಎಲ್ಲ ಸುಪ್ರಭಾತ ಅಷ್ಟ. 8 ಶ್ಲೋಕ. ಅದಕ್ಕೇನು 8 ದಿವಸ ಬೇಕಾಗುವುದಿಲ್ಲ.
ಆದ್ರೆ 8 ಕರ್ಮಗಳದ್ದು ಯಾವುದು ಇದೆಯಲ್ಲ ಅದ ತಳಹದಿ ಪಾಯ ಅದನ್ನು ಅಳಗಾಡಿಸುವಂಥದ್ದಿದೆ. ಭೂಕಂಪ ಆದ್ಮೇಲೆ ಅಗಳಾಡುತ್ತಿದೆಯಲ್ಲ, ಹಾಗೆ ಅಗಳಾಡಿಸೋದಂತಂದ್ರೆ ಹೇಗೆ ಅಗಳಾಡಿಸ್ತದ, ಇನ್ನು ಅದರ ಮೇಲೆ ವಿಶ್ವಾಸ ಇಲ್ಲ, ಹಾಗೆ ಅಳಗಾಡಿಸ್ತೀವಿ. ಆದ್ರೆ ಹಾಗೆ ನೋಡಕ್ಬೇಕು, ಓದಕ್ಬೇಕು, ತಿಳಿಕ್ಬೇಕು, ಆಚಾರ್ಯ ಭಗವಂತರ ಅಭಿಪ್ರಾಯ ತಿಳಿಲಿಕ್ಕೆ ಬೇಕು. ಆಚಾರ್ಯ ಭಗವಂತರ ಶಬ್ದದಲ್ಲಿರುವಂತಹ ಭಾವ, ಆಚಾರ್ಯರ ಎದುರಿಗೆ ಹೋಗಿ ನತಮಸ್ತಕ್ಕಾಗಿ ಅತ್ಯಂತ ವಿನಯದಿಂದ ಕೇಳಿ ತಿಳ್ಕೊಳ್ಳಿಕ್ಕೆ ಬೇಕು. ಯಾವ ಆಚಾರ್ಯರ ಹತ್ರ? ಯಾರು ಬರೆದಾರಲ್ಲ ಅವ್ರೆ, ಎಲ್ಲದಾರ ಅವ್ರ ಅದರೊಳಗನೆ ಅದಾರೆ. ಅವ್ರನ್ನ ಹುಡುಕಿಕೊಂಡು ಮತ್ತೆಲ್ಲೇ ಹೋಗ್ಬೇಕಾಗಿಲ್ಲ, ಅದರೊಳಗನೆ ಅದಾರೆ. ಅದರೊಳಗಂದ್ರೆ ಆ ಗ್ರಂಥದೊಳಗ ಅರೆ ಶಬ್ದದೊಳಗ ಅಂಥೇಳನ ಮುನಿರಾಜರು ಎಂದಾದರೂ ಒಮ್ಮೆ ಉಪದೇಶ ಕೊಡ್ತಾರೆ. ಅವರದ್ದೇ ವಾಣಿ ಲಿಖಿತ ಏನಿದೆ ಅದು ನಿತ್ಯ ಉಪದೇಶ ಅಂಥೇಳಿ ಈ ಕಾಲದೊಳಗ ಸರ್ವಜ್ಞ ಪ್ರಭುವಿನಿಗಿಂತ ವೀತರಾಗಿ ಸಂತರಿಗಿಂತ ಅವರ ವಾಣಿ ಶ್ರೇಷ್ಠ ಕಾರ್ಯ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡುವುದ? ನಮ್ಮ ಜೀವನದ ಸಲುವಾಗಿ, ನಮ್ಮ ರುಚಿಯ ಸಲುವಾಗಿ, ನಮ್ಮ ಪ್ರವೃತ್ತಿಯ ಸಲುವಾಗಿ ನಾವು ಎಷ್ಟು ಸರಿ ಪಶ್ಚಾತ್ತಾಪ ಪಟ್ಟಿದ್ದೇವೆ. ಆ ಪಶ್ಚಾತ್ತಾಪದೊಳಗೆ ಸ್ವಲ್ಪ ಜೀವಂತಿಕೆ ಬರಬೇಕ್ರಿ. ಈಗ ಇಷ್ಟ ಎಷ್ಟೋ ಸತಿ ಪಶ್ಚಾತ್ತಾಪ ಪಟ್ಟಿದೆ, ಆದ್ರೆ ಅದು ಏನಿತ್ತು ಅದರೊಳಗೇನು ಬಲನೇ ಇರಲಿಲ್ಲ. ಈಗ ಸ್ವಲ್ಪ ಜೀವಂತಿಕೆ ಬರಲಿ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ. ಈ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ ಒಂದು ಜ್ಞಾನಾವರಣದಿಂದ ಅಥವಾ ಒಂದು ದರ್ಶನಾವರಣದಿಂದ ಆಚ್ಛಾದಿತ ಇದೆಯೋ? ಆದಿ ಅಂದ್ರಲ್ಲ, ಆದಿ ಅಂದ್ರೆ ಏನ್ರಿ? ಆದಿ ಅಂದ್ರೆ ಏನು? ಅದನ್ನು ಮೊದಲು ಮಾಡಿಕೊಂಡು ಎಲ್ಲ ಅರೆ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಇರುವೆಳೆದೊಳಗೂ ಕೂಡ ಈ ಜೀವಕ್ಕ ತಾನು ಮನುಷ್ಯ, ತಾನು ಶ್ರೀಮಂತ, ತಾನು ನಿರೋಗಿ, ತಾನು ಸುಂದರ ಅನ್ನುವಂಥ ಭಾವಗಳೇನು ಅನುಭವದೊಳಗೆ ಬರ್ತಾ ಇದ್ದಾವೆ. ಅಲ್ಲಿ ಜ್ಞಾನಾವರಣ ಇದೆಯೇನ? ನಾಮಕರ್ಮದ ಉದಯ ಇದೆಯೇನ? ಯಾವುದಿದೆ ರೀ? ಉದಯ ಇದೆಯೇನು? ಬಂದ್ ಆಗ್ತಾ ಇದೆ, ನಿರಂತರ ಬಂದ್ ಆಗ್ತಾ ಇದೆ. ಬಂಧಯೋಗ್ಯ ಭಾವ ಏನಿದೆ ಅಲ್ಲಿ ಅನಿವಾರ್ಯವಾಗಿ ಆಚಾರ್ಯ ಭಗವಂತರಿಗೆ ಕರ್ಮದ ಉದಯವನ್ನು ಪ್ರಸ್ತಾಪ ಮಾಡುವ ಪ್ರಸಂಗವಂತರೆ. ಆದ್ರ ಉದಯದ ಆಧಾರದಿಂದ ಜೀವದ ಭಾವ ಆಗುವುದಿಲ್ಲ ಪ್ರಭು. ಉದಯದ ಕಾರಣದಿಂದ ಈ ಕರ್ಮದ ಉದಯ ಬಂದಿದೆ, ಅದಕ್ಕೆ ಈಗ ಹೀಗೆ ಭಾವ ಆಯಿತು. ಹೀಗ ಆಗೋದಿಲ್ರಿ, ವಸ್ತು ಸ್ವರೂಪ ಹೀಗಿಲ್ಲ. ಇನ್ನೊಂದ್ಸಲ ಕೇಳ್ತವ, ಜೀವದ ಭಾವವನ್ನು ತಿಳಿಸಿಕೊಡುವ ವೇಳೆದೊಳಗ ಆಚಾರ್ಯ ಭಗವಂತರಿಗೆ ಉದಯವನ್ನ ಪ್ರಸ್ತಾಪ ಮಾಡುವ ಪ್ರಸಂಗವಂತರೆ. ಯಾಕೆ ಅಂತಂದ್ರ ಕಥನಕ್ಕೆ ಆಧಾರ ನಿಮಿತ್ತ ಇದೆ. ಕಥನಕ್ಕೆ, ಕಾರ್ಯಕ್ಕೆ ಯಾವುದರದ್ದು ಅಪೇಕ್ಷೆ ಇಲ್ಲ. ಜೀವದ ಮಲಿನ ಭಾವ ಆಗ್ತಿದೆಯಲ್ಲ, ಯಾವ ಜಾತಿಯದ್ದು ಯಾವ ಸಮಯದೊಳಗೆ ಆಗ್ತಿದೆಯಲ್ಲ, ಆ ಭಾವಕ್ಕೆ ಆ ಜಾತಿಯದ ಕರ್ಮದ ಉದಯ ಇರೋದು ಅವಶ್ಯಕ ಇಲ್ಲ. ಬಹಳ ಗಂಭೀರವಾಗಿ ವಿಚಾರ ಮಾಡುವಂಥ ಮಾತು. ಬಂಧ ಅನಿವಾರ್ಯ ಆಗ್ತಿದೆ ಅಲ್ಲಿ.
ಆ ಭಾವದ ಅನುಗುಣವಾಗಿ ಬಂಧ ಅನಿವಾರ್ಯ ಆಗ್ತಿದೆ, ನಿಶ್ಚಿತವಾಗಿ ಆಗ್ತಿದೆ, ನಿಶ್ಚಯದಿಂದ ಆಗ್ತಿದೆ. ಆದ್ರೆ ಆ ಭಾವಕ್ಕೆ ಅಂಥದ್ದೊಂದು ಜಾತಿಯ ಕರ್ಮ ಪ್ರಕೃತಿಯ ಉದಯ ಇತ್ತು ಅಂಥೇಳಿ ಬೇಕಾದ್ರೆ ಹೋಗಿ ತಮಗೆ ಸಂಶಯ ಇದ್ರೆ ಎಲ್ಲಿ ಕೇಳೋದ್ರಿ? ಸಂಶಯ ಇದ್ರ ಹೋಗಿ ಕೇಳೋದು. ತಾವು ಎಲ್ಲಿ ಕೇಳೋದ? ಸರ್ವಜ್ಞ ಪ್ರಭುವಿನ ಹತ್ರ ಹೋಗಿ ಕೇಳೋದು. ಅವರನ್ನು ಬಿಟ್ಟು ಮೋಕ್ಷ ಮಾರ್ಗ ಪ್ರಕಾಶಕ್ಕೆ ಬರೆದವರನ್ನು ಅಲ್ಪಜ್ಞನಲ್ಲ, ಛದ್ಮಸ್ಥನಲ್ಲ. ನಮಗೆ ಸರಿಯಾದ ಉತ್ತರ ಸಿಗಬೇಕಾದ್ರೆ ಯಾರ ಹತ್ರ ಹೋಗ್ಬೇಕಾಗೋದ? ಸರ್ವಜ್ಞ. ಹೌದ್ರಿ. ಆದ್ರೆ ನಮ್ಗೆ ವಿಶ್ವಾಸ ಆಗದಿದ್ರೆ ಇನ್ನೊಬ್ರು ಹೇಳೋ ಮಾತಿಂದ ಅದು ಬರಬಾರ. ಯಾರಿಗೆ ವಿಶ್ವಾಸ ಮಾಡೋದನ್ನ ಇಲ್ಲ ಅವರಿಗೆ ಸರ್ವಜ್ಞರ ಮಾತಿಂದನೂ ವಿಶ್ವಾಸ ಆಗೋದಿಲ್ಲ. ಅದ್ಭುತ, ಪರಮ ಸತ್ಯ ಮಾತು. ಮತ್ತು ಯಾರಿಗೆ ಇದರ ಜೊತೆಗೇನೆ ಇನ್ನೊಂದು ಮಾತು, ಯಾರಿಗೆ ತನ್ನ ಕಲ್ಯಾಣ ಮಾಡಿಕೊಳ್ಳೋದಿದೆ ಅವರಿಗೆ ಸರ್ವಜ್ಞರ ಮಾತಿಂದ ಕೂಡ ಪರೀಕ್ಷೆ ಮಾಡಬೇಕಾಗ್ತಿದೆ. ಯಾರಿಗೆ ನಿಜವಾಗಿ ತನ್ನ ಕಲ್ಯಾಣ ಮಾಡಿಕೊಳ್ಳೋದಿದೆ ಅವರಿಗೆ ಸರ್ವಜ್ಞರ ಮಾತಿಂದ ಕೂಡ ಪರೀಕ್ಷೆ ಮಾಡಬೇಕಾಗ್ತಿದೆ. ಚರ್ಚೆ ಮಾಡೋದಲ್ಲ, ಪರೀಕ್ಷೆ ಮಾಡೋದು. ಪರೀಕ್ಷೆ ಅಂದರೆ, ಅಥವಾ ಆ ಶಬ್ದ ತಮಗೆ ಪ್ರಶಸ್ತ ಅನಿಸಲಿಲ್ಲ ಅಂತಂದ್ರೆ ವಿಚಾರ ಅಂದರೆ, ವಿಚಾರ ಅಂದರೆ ಮಾಡಬೇಕಾಗ್ತಿದೆ. ಇವರು ಸರ್ವಜ್ಞರ ಮಾತನ್ನ ಹೇಳಿದ್ದಾರೆ. ಕುಂದು ಪ್ರಭು ಹೇಳಿದಾರಲ್ಲ, ಕೇವಲಿ ಸುಧ ಕೇವಲಿ ಬಳಿನಂ ಅಂಥೇಳಿ ವಿಶ್ವಾಸ ಇಡೋದೇನ್ರಿ ವಿಚಾರ ಮಾಡದ್ದನ ಇಲ್ಲ. ಕಲ್ಯಾಣದ ಸಲುವಾಗಿ ವಿಚಾರ ಮಾಡೋದು ಅವಶ್ಯಕ ಇದೆ. ಶಾಶ್ವತ ಕಾರ್ಯ ಆಗೋದಿದೆ. ಒಂದು ಸೊಸೆ ಮನೆಗೆ ತರಬೇಕಾದ್ರೆ ಅಥವಾ ಒಂದು ತಮ್ಮ ಮಗಳನ್ನ ಕೊಡಬೇಕಾದ್ರೆ ಜೀವನದ ಪ್ರಶ್ನೆ ಇದೆ ಅಂಥೇಳಿ ವಿಚಾರ ಮಾಡ್ತೇವೆ ಅಥವಾ ಇಲ್ರಿ? ಹಾಗಾದ್ರೆ ಈಗ ಅನಂತ ಕಾಲದ ಪ್ರಶ್ನೆ ಇದೆ. ವಿಚಾರ ಮಾಡದ್ದನ್ನ ಕಾರ್ಯ ಪ್ರವೃತ್ತ ಆಗ್ಲಿಕ್ಕೆ ಬರ್ತಿದೆ ಅಂದ್ರೆ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಮಾತಿಂದ ವಿಚಾರ ಮಾಡ್ರಿ. ಕೆಲವು ಮಾತು ಹೀಗದವ್ರಲ್ಲ, ಸುಮೇರು ಪರ್ವತ 1,00,000 ಯೋಜನೆ ಉತ್ಸೇಧ ಉಳ್ಳದ್ದು ಇದೆ. ಅದರದೇನು ಪರೀಕ್ಷೆ ಮಾಡೋದು ಅಥವಾ ವಿಚಾರ ಮಾಡೋದು ಅವಶ್ಯಕ ಇಲ್ಲ. ಅದು ಹ್ಞೂ ಅನ್ನೋದಿದೆ. ಯಾಕೆ? ಅದರೊಳಗೆ ನಮ್ಮ ಪ್ರಯೋಜನ ಏನಿಲ್ಲ. ನರಕದ ನಾರಕಿಗಳು ಹೀಗಿದ್ದಾರೆ, ಹೀಗೆ ವೈರದ ಮೂಲಕ ಅವರು ನಿರಂತರ ಕಾದಾಡ್ತಾ ಇರ್ತಾರೆ. ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಜೀವದ ಸ್ವರೂಪ ಹೀಗಿದೆ, ಜೀವದ ಭಾವದ ಸ್ವರೂಪ ಇದೆ, ಸಂಯೋಗದ ಸ್ವರೂಪ ಹೀಗಿದೆ. ಆಶ್ರವ ಈ ಪ್ರಕಾರದಿಂದ ಈ ಜೀವಕ್ಕ ಹಾನಿಕಾರಕ ಇದೆ, ಸಂವರ ಈ ಪ್ರಕಾರ ಇದೆ. ಇವೆಲ್ಲ ವಿಚಾರ ಮಾಡಲಿಕ್ಕೆ ಬರುವಂಥ ವಿಷಯದವರು ವಿಚಾರ್ತಾ ಇದ್ದೀವಿ. ಇಷ್ಟು ಹೋದಾಗ ನಾವು ಒಂದೊಂದು ಸಮಯ ಈ ಸಹಯೋಗ ಸಿಗಬೇಕಾದ್ರೆ ಎಷ್ಟು ನಾವು ಗೊಳೆ ಮಾಡ್ಕೊಂಡು ಬಂದೆವು ಅಂತ ಗೊಳೆ ಮಾಡಿಕೊಂಡು ಬಂದಿದ್ದೇವೆ ಅನ್ನೋದು ವ್ಯವಹಾರದ ಕಥನ. ಅದಕ್ಕೆ ಏಕತ್ರಿತ ಆಗಿ 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 ಇಂದು ಒಂದರ ಜೊತೆ ಒಂದು ಕೂಡಿ ಉದಯಕ್ಕೆ ಬಂದಿದೆ. ಇಂಥದ್ದ ಕರ್ಣಾಯೋಗದೊಳಗೆ ಲಿಖಿತ ಸಿಗ್ತಿದೆ ಅಂದರೆ ಲಿಖಿತ ಎಲ್ಲಾನು ಲಿಖಿತ ಮಾಡಲಿಕ್ಕೆ ಬರುವುದಿಲ್ಲರಿ. ಒಂದು ಸ್ವಲ್ಪ ಹೇಳಿದರೆ ಅದರ ಮೂಲಕ ಜೀವ ತನ್ನ ಪ್ರಗಟ ಜ್ಞಾನದ ಮಾಧ್ಯಮದಿಂದ ಎಷ್ಟೆಲ್ಲ ತಿಳಿಬೇಕಾಗ್ತಿದೆ. ಅದಕ್ಕೆ ಈಗ ಕರ್ಮ ಸಿದ್ಧಾಂತದ ಮಾತ ಇಂದು 2 ಬಂತು ರೀ. ಅದೊಂದ ಪುಣ್ಯದ ಸಂಚಯ. ಅದೇ ತಿರಿಯಂಚದೊಳಗೆ ಏಕೇಂದ್ರಿಯದೊಳಗೆ ಮನುಷ್ಯಾಗಿ ಕೂಡ ನೋಡ್ರಿ, 2 ವರ್ಷದ ಮಗು ಇರಬಹುದು, ತಾಯಿ ಜೊತೆ ಮಂದಿರಕ್ಕೆ ಹೋಗಿದ್ದಿರಬಹುದು, ಮುಂದೆ 3 ವರ್ಷ 4 ವರ್ಷ ಆದ್ಮೇಲೆ ಸತ್ತು ಹೋಗಿದ್ದಿರ್ಬಹುದರ ಆಯು ಪೂರ್ಣ ಆಗಿ. ಅಥವಾ ಮಾತೆ ಗರ್ಭದೊಳಗೆ ಎಷ್ಟೆಷ್ಟು ಕಲ್ಪನಾ ಮಾಡೋದ್ರಿ. ಜ್ಞಾನ ಎಷ್ಟಿದೆ ನಮ್ಮ ಕಲ್ಯಾಣಕ್ಕೆ ಅನುಕೂಲ ಎಷ್ಟು ರೀತಿಯಿಂದ ಆಗ್ಬಹುದು. ಮಾತೆಯ ಗರ್ಭದೊಳಗೂ ಕೂಡ
ಅದು ಬಂದು 1 ತಿಂಗಳಾಗಿದ್ದಿರ್ಬೋದು, ಮಾತಿಗೇನೋ ಗೊತ್ತಿಲ್ಲ. ಅದರದ್ದು ಆಯು ಪೂರ್ಣ ಆಯಿತು. ಅದರ ದಿನ ಬಸ್ತಿಗೆ ಹೋಗ್ತಿದ್ದಳು ಅಂತಂದ್ರೆ ಅದಕ್ಕೇನೋ ಒಳಗೊಳಗನ ಒಂದು ಪ್ರಕಾರದ ಲಾಭ ಆಗಿರ್ತಿದೆ ರೀ ಭಾವಕ್ಕ. ಇವೆಲ್ಲ ಬಹಳ ಸೂಕ್ಷ್ಮ ಇಲ್ಲ, ಆದರೆ ತಿಳಿದ್ರೆ ಇವೆಲ್ಲ ಪರಮ ಸತ್ಯ. ಭಾವ ನಮ್ಗೆ ಎಲ್ಲಿ ಸಿಗೋದು ಶಾಸ್ತ್ರ? ವರ್ತಮಾನದಾಗ ಏನು ಮುಂದಿನ ಭಾವ ಆಗ್ತೈತಿ ಅದಕ್ಕೆ ಪ್ರಸ್ತಾವ ಮಾಡಿದ್ರೆ ಆಚಾರ್ಯ ಭಗವಂತ ಕರ್ಮದ ಮೇಲೆ. ಅದಕ್ಕೆ ಇವು ಎರಡೂ ವಿಚಾರ ಮಾಡೋದು. ಒಂದು, ಯಾವಾಗ ಭವದೊಳಗೆ ಯಾವ ಭವದೊಳಗೆ ಪ್ರಮೋದಿತಾಗಿ ಪುಣ್ಯ ಸಂಚಯ ಮಾಡಿಕೊಂಡಿತ್ತು ಅಂಥೇಳಿ ಅದೆಲ್ಲ ಏಕತ್ರಿತಾಗಿ ಈ ಉದಯ. ಯಾರು ಇಲ್ಲಿ ಜನಮಂದಿರ ಎಲ್ಲಿದ್ದಾರೆ ಅಂಥೇಳಿ ಕೇಳಿದ್ರೆ ಅವರನ್ನು ಅಲ್ಲಿಯವರೆಗೆ ಮುಟ್ಟಿಸಿದ್ದು ಕೂಡ ಅಜೈನರೇ. ಅಜೈನ ಪರಂಪರೆಯೊಳಗೆ ಮುಟ್ಟಿಸೋ ಭಾವ ಐತಲ್ಲ, ಅಲ್ಲಿ ಕೂಡ ಈ ಪುಣ್ಯ ಸಂಚಯ ಆಗಿದೆ. ವಿಚಾರ, ಅದಕ್ಕೆ ವಿಚಾರ ಅಂತಾರೆ. ಅದಕ್ಕೆ ಟೋಡರ ಮಲ್ಲರ ಹೇಳಿದರು, ಸಂಸಾರದೊಳಗೆ ಇದೇ ಪ್ರಕಾರ ದುಃಖ ಇದೆ ಏನಿಲ್ಲ ನೋಡಿ, ಪ್ರತ್ಯಕ್ಷ ಇದೆ ನೋಡು. ನಿನಗೆ ಹಾಗೆ ಅನ್ನಿಸ್ತು ಅಂತಂದ್ರೆ ಜೀವ ಮಾಡ್ತಾ ಇರುವಂಥ ಉಪಾಯ ಎಲ್ಲ ಅಸತ್ಯದವೋ ಅಂಥೇಳಿ ಅದನ್ನು ವಿಚಾರ ಮಾಡಿ. ಇದರಿಂದ ನಿನ್ನ ಕಲ್ಯಾಣವಾಗ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇವು ವಿಚಾರವೇ ಚಿಂತನೆ ಕಸಕರಾಯ್ತ. ಹೇ ಚಿಂತನೆ ಇದೆ. ಅಡಿಗೆ ಮಾಡಿರಲಿ, ಅಡಿಗೆ ಮಾಡುವ ಭಾವ ಕೂಡ ಅವಾಗ ಬಿಟ್ಟು ಹೋಗ್ತಿದೆ. ಅಡಿಗೆ ಸ್ವಾಭಾವಿಕ ಆಗ್ತಾ ಇರ್ತಿದೆ, ಸುಂದರ ಆಗ್ತಿದೆ, ಎಲ್ರಿಗೂ ಹಿತಕಾರಕ ಆಗ್ತಿದ್ದಾರೆ. ಆ ವೇಳೆದೊಳಗ ಯಾವ ರೀತಿ ಪುಣ್ಯ ಮಾಡಿದೆ ಈ ಜೀವ ಮಾಡ್ಬೇಕಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ರಿ. ಪುಣ್ಯದ ಇಚ್ಛೆಯಿಂದ ಪುಣ್ಯ ಆಗೋದನೇ ಇಲ್ರಿ. ಪುಣ್ಯದ ಇಚ್ಛೆಯಿಂದನ ಪುಣ್ಯ ಆಗುವುದಿಲ್ಲ ಅಂದಮೇಲೆ ಧರ್ಮ, ಮೋಕ್ಷದ ಇಚ್ಛೆಯಿಂದ ಧರ್ಮ ಹೇಗಾಗುತ್ತೆ? ಅದೊಂದು ಪರ್ಯಾಯ ಇದೆ, ಮನೋಹರ ಇದೆ, ಸ್ವಾಧೀನ ಇದೆ, ಸುಂದರ ಇದೆ. ಆದರೆ ಆ ಪರ್ಯಾಯ ನಿನ್ನೆ ಬಂತಲ್ಲ, ಏನು ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಕೂಡ ಮೋಕ್ಷ ಮಾರ್ಗ ಅಲ್ಲ. ಯಾಕೆ ಅಂತಂದ್ರೆ ಒಂದು ನಿರ್ಮಲ ಪರ್ಯಾಯದ ಆಶ್ರಯದಿಂದ ಇನ್ನೊಂದು ನಿರ್ಮಲ ಪರ್ಯಾಯ ಬರುತ್ತೆ. ಅಲ್ಲಿ ನಿರ್ಮಲ ಅಂತ ಹೇಳಿ ಸ್ಪಷ್ಟ ಮಾಡಿಲ್ಲ, ಆದರೆ ಒಂದು ಪರ್ಯಾಯದ ಆಶ್ರಯದಿಂದ ಪರ್ಯಾಯ ಬರುವುದಿಲ್ಲ, ದ್ರವ್ಯದ ಆಶ್ರಯ. ಅದಕ್ಕೆ ಜನವಾಣಿಯೊಳಗ ಬಹಳಷ್ಟು ವಿಚಾರಕ ವಿಷಯದ ಇದು ತಿರಿಯಂಚ ಪ್ರಾಣಿ ಮಾಡ್ತಿದ್ದೀರಿ ವಿಜಯಭಾಯಿ. ವಿಚಾರ ಏನು ಮಾಡ್ತಿದೆ? ಇಲ್ಲೇನು ಶಬ್ದದಿಂದ ಹೇಳಿತು ಆ ಶಬ್ದಗಳ ವಿಚಾರ ಮಾಡೋದಿಲ್ಲ. ಆ ಶಬ್ದದ ಮೂಲಕ ಯಾವ ಭಾವ ಹೇಳ್ತಲ್ಲ ಆ ಭಾವದ ವಿಚಾರದೊಳಗೆ ಇಳಿದು ಹೋಗ್ತಿದ್ದೀರಿ ಅದ ಅಂಥೇಳಿ ಅದಕ್ಕೆ ಸಮ್ಯಕ್ ದರ್ಶನ ಆಗ್ತಿದೆ. ಅಲ್ಲಿ ಅದಕ್ಕೆ ಭೇದ ವಿಜ್ಞಾನ ಆಗ್ತಿದ್ದೀರಿ. ನಾವು ಶಬ್ದದೊಳಗೆ ಅದೇವ್ರಿ ಅಂಥೇಳಿ ನಮಗೆ ಸಮ್ಯಕ್ ದರ್ಶನ ಯೋಗ್ಯ ಜ್ಞಾನ ಅಥವಾ ಭೇದ ವಿಜ್ಞಾನ ಆಗ್ತಾ ಇಲ್ಲ. ಈ ಕರ್ಮ ಏನಿದೆಯಲ್ಲ ತಾನಾಗೇನ ನಿಜವಾಗಿ ಹೇಳಿದರೆ ಜೀವದ ಜ್ಞಾನಕ್ಕಿಂತ ಅಧಿಕ ಶಕ್ತಿ ಕಾರ್ಮಾಣ ವರ್ಗಣಗಳಿಗೆ ಅದಾವ್ರಿ. ಕರ್ಮರೂಪ ಆಗುವಂಥ ಶಕ್ತಿ ಜೀವದ ಜ್ಞಾನದ ಹಿಡಿತಕ್ಕೆ ಬರೋದಿಲ್ಲ. ನಾನೀಗ ಶುಭ ಮಾಡ್ತಾ ಇದ್ದೇನೆ, ನನಗೀಗ ಮನುಷ್ಯ ಆಯುವಿನ ಬಂಧ ಆಗ್ತಾ ಇದೆ ಅಥವಾ ನರಕ ಆಯುವಿನ ಬಂಧ ಆಗ್ತಾ ಇದೆ. ಶ್ರೇಣಿಕನಿಗೇನಿರ್ತಾರೆ? ಏನಿತ್ತು? ಆ ಯಶೋಧರ ಮಹಾಮುನಿಯ ಕೊರಳೊಳಗ ಸರ್ಪಮಾಲೆಯನ್ನು ತೊಡಸ್ತಾನೆ. ಅವನ ಜ್ಞಾನದೊಳಗೆ ಏನಿತ್ತು? ಆದರೆ ಆ ಕರ್ಮಕ್ಕೆ ಎಷ್ಟು ಸಾಮರ್ಥ್ಯ ಇತ್ತು ಕಾರ್ಮಾಣ ವರ್ಗಣಾಕ. 7ನೇ ನರಕ ಯೋಗ್ಯ ಕರ್ಮ ರೂಪದಿಂದ ಅದ ಅವನ ಆ ಆತ್ಮ ಪ್ರದೇಶದೊಳಗೆ ಏಕಕ್ಷೇತ್ರ ಅವಗಾಹ ರೂಪದಿಂದ ಬಂಧ ಆಗಿಬಿಟ್ಟಿದ್ದಾರೆ. ಜೀವದ ಜ್ಞಾನದ ಹಿಡಿತಕ್ಕ ಬಾರದೇ ಇರುವಂತಹ ಕಾರ್ಯ ಕಾರ್ಮಾಣ ವರ್ಗಣಗಳಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪರಮಾಣುವಿನೊಳಗೆ ಕಾರ್ಯ ಮಾಡುವ ಶಕ್ತಿ ಅಂಥೇಳಿ ಇಲ್ಲೇ ಕೂತಲ್ಲಿ ಗೊತ್ತೇ ಆಗಿಲ್ಲ ಅವ್ರಿಗೆ ಅಂಥೇಳಿ ಹೇಳ್ತೀವಲ್ಲ. ಏನು ಅದಕ್ಕೆ ಕಾರಣ ಹೇಳ್ತೇವ್ರಿ, ಹಾರ್ಟ್ ಅಟ್ಯಾಕ್ ಅದು ನೋವೇ ಇರೋದಿಲ್ಲ ಶುಗರ್ ಇದ್ದವ್ರಿಗೆ. ಏನೇನೋ ಹೇಳ್ತಿದ್ದೀರಿ ವಿಜ್ಞಾನ, ಆದರೆ ಜೀವದ ಜ್ಞಾನದ ಹಿಡಿತಕ್ಕೆ ಬಾರದೆ ಇರುವಂಥ ಕಾರ್ಯ ಪುದ್ಗಲ್ ನಿರಂತರ ಮಾಡ್ತಾರೆ. ಯಾವುದರ ಕಾರಣ ಹೇಳ್ತಾರೆ ಅವರ
ಲೋಕದೊಳಗೆ ನಡೆದದ್ದು ಇದೆ. ಹೋಗ್ಲಿ, ಅವ್ರೇನು ಅಭ್ಯಾಸ ಮಾಡಿದಾರೋ ಅದ ಹೇಳ್ತಾರೆ. ಮರಣದ ಸಲುವಾಗಿ ಶಾರೀರಿಕ ವೇದನೆ ಆಗೋದು ಅವಶ್ಯಕ ಇದೆ ಅಂದ್ರೆ ಅವಶ್ಯಕ ಇಲ್ರಿ. ಆದ್ರೆ ಮರಣವನ್ನು ಎದುರಿಗೆ ನೋಡಿ ನಿರ್ಭೀತ ಇರೋದ ಯಾವ ಸಮ್ಯಕ್ ದೃಷ್ಟಿ ಅದನ್ನು ಅವನಿಂದನೇ ಸಾಧ್ಯ. ಮರಣ ಯಾವ ರೀತಿಯಿಂದ ಬರ್ತಿದೆ, ವೇದನೆ 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 ಆಗೋದು ಅವಶ್ಯಕ ಇಲ್ಲ ಅಂಥೇಳಿ ಹೇಳಿತು. ಮರಣ ಆಗಬೇಕಾದ್ರೆ ಇದು ಒಂದು ಪಕ್ಷ ಇದ್ರೆ ಇನ್ನೊಂದು ಪಕ್ಷ ಇದೆ, ಅಖಂಡ ವೇದನೆ ವೇದನೆ ವೇದನೆನ ಆಗ್ತಾ ಇರ್ತಿದೆ. ಆದರೆ ಯಾರ ಲಕ್ಷ್ಯಕ್ಕೂ ಬರೋದಿಲ್ಲ, ಅವನ ಲಕ್ಷ್ಯಕ್ಕೂ ಬರೋದಿಲ್ಲ. ನಾನೀಗ ಸಾಯ್ತೇನೆ ಅನ್ನೋದು ಅವನಿಗೂ ಬರೋದಿಲ್ಲ. ಇಷ್ಟು ವೇದನೆ ಹಾಕತೈತಿ, ಈ ಜೀವ ಸತ್ತು ಹೋಗ್ತೈತೆ ಅಂಥೇಳಿ ಹತ್ತಿರ ಇದ್ದವ್ರಿಗೂ ಲಕ್ಷ್ಯ. ವೇದನೆಗೆ ಮತ್ತು ಮರಣಕ್ಕೆ, ನೋವಿಗೆ, ಬಾಧೆಗೆ ಮತ್ತು ಮರಣಕ್ಕೆ ಯಾವ ಸಂಬಂಧನೂ